ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡೋದಾದ್ರೆ ಬಹಳಷ್ಟು ವಿಚಾರಗಳಿದೆ. ಇದರಲ್ಲಿ ನಾನು ಜನಗಳಿಗೆ ಹೇಳುವಂತದ್ದು ಏನಂತಂದ್ರೆ, ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ. ಅದರಲ್ಲಿ ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳು, ರುದ್ರಾಕ್ಷಗಳು, ಆಮೇಲೆ ಮಾಲೆಗಳು, ಆಮೇಲೆ ಬ್ರಾಸ್ಲೆಟ್ಗಳು, ಟ್ಯಾರೋಟ್ ಕಾರ್ಡು, ಆಮೇಲೆ ತುಂಬಾ ಹಾಸ್ಯಾಸ್ಪದವಾಗಿರುವಂತಹ ರೆಮಿಡೀಸ್. ಅದರಲ್ಲಿ ಬಂದು ನಿಮ್ಗೆ ನೋಡೋದಾದ್ರೆ ನಂಬರ್ ಬರೆದು ಅದನ್ನ ಸುಟ್ಟಾಕಿ ಅಂತ ಹೇಳೋದು ನ್ಯೂಮರಾಲಜಿಸ್ಟ್ಗಳು, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳುವಂತ ನ್ಯೂಮರಾಲಜಿಸ್ಟ್ಗಳು, ಈ ನಂಬರ್ ಅಲ್ಲಿ ಇರತ್ತೆ ಅಂತ ಹೇಳುವಂತವ್ರು. ಈ ತರ ನಾನಾ ರೀತಿಯ ಜ್ಯೋತಿಷದ ಪದ್ಧತಿಗಳನ್ನು ನೋಡಿದಾಗ ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಫಾಲೋ ಮಾಡಬೇಕು. ಅದರಲ್ಲಿ ದಾನ ಮತ್ತು ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗಿದೆ. ಯಾಕೆಂದ್ರೆ ಮಂತ್ರಗಳಿಗಿರುವಂತಹ ವೈಬ್ರೇಷನ್ ಇಂದ ಮಾತ್ರ ಗ್ರಹಗಳ ಒಂದು ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಇದನ್ನ ಹೇಳದೆ ಯಾವ್ಯಾವ್ದೋ ಒಂದು ಹಾಸ್ಯಾಸ್ಪದವಾಗಿರುವಂತಹ, ಬಾಲಿಶವಾಗಿರುವಂತಹ, ತುಂಬಾ ಖರ್ಚು ಮಾಡುವಂತಹ ಪೂಜೆಗಳನ್ನ ಹೇಳ್ತಾ ಇದ್ದಾರೆ. ಸೊ ನಾನು ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ತರ ವಿಡಿಯೋಗಳನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಜ್ಯೋತಿಷ್ಯ ಏನ್ ಹೇಳುತ್ತೆ, ಪ್ರಾರಬ್ಧ ಸಂಚಿತ ಕ್ರಿಯಾಮಾನ ಕರ್ಮಗಳ, ಈಗ ಕರ್ಮಗಳೇ ನಮ್ಮ ಈ ಜೀವನಕ್ಕೆ ಕಾರಣವಾಗಿರುವಂತದ್ದು, ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳಿಗೆ ಕಾರಣವಾಗಿರುವಂತದ್ದು. ಗ್ರಹಗಳು ಈ ಕರ್ಮಕ್ಕೆ ಅನುಸಾರವಾಗಿ ಫಲಗಳನ್ನು ಮಾತ್ರ ನೀಡ್ತವೆ. ಸೊ ನಮಗೆ ಇರುವಂತಹದ್ದೇನು ಜ್ಯೋತಿಷದಿಂದ, ಪತಂಜಲಿ ಮಹರ್ಷಿ, ಈಗ ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ ಹೇಯಂ ದುಃಖಂ ಅನಾಗತಂ ಅಂತ, ಅಂದ್ರೆ ದುಃಖವನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಉದ್ದೇಶ ಈ ಜ್ಯೋತಿಷಕ್ಕಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಒಂದು ಪರಿಹಾರಗಳನ್ನು ಮಾಡಿ ಆ ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಒಂದು ಮಳೆ ಬರುವಾಗ ನಾವು ಹೇಗೆ ಒಂದು ರೈನ್ ಕೋಟ್ ಹಾಕೊಂಡ್ರೆ ಮಳೆಯಿಂದ ರಕ್ಷಣೆ ನಮಗೆ ಸಿಗುತ್ತೋ, ಮಳೆಯನ್ನು ನಿಲ್ಸಕ್ ಸಾಧ್ಯ ಆಗಲ್ಲ, ಹಾಗೆ ಒಂದು ರಕ್ಷಣೆ. ಎರಡನೇದಾಗ ಬಂದು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಸತ್ಯವನ್ನ. ಮೂರನೇದಾಗ ಅದನ್ನ ಅವಾಯ್ಡ್ ಮಾಡ್ಬೋದು, ಅನವಶ್ಯಕ ಕರ್ಮವನ್ನ ಮಾಡೋದನ್ನ ತಪ್ಪಿಸ್ಬೋದು. ಹೀಗೆ ಜ್ಯೋತಿಷನ ಇಷ್ಟು ಪ್ರಯೋಜನಗಳಿವೆ. ಮ್ಯಾಜಿಕಲ್ ರೆಮಿಡಿ ಹಾಗೆ ಇಡೀ ಜೀವನವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಪ್ರೀ ಡೆಸ್ಟಿನೇಡ್ ಆಗಿ ಎಷ್ಟೋ ಘಟನೆಗಳು ಮುಂಚಿತವಾಗಿ ನಿರ್ಧಾರವಾಗಿರುತ್ತೆ. ಸೊ ಇದನ್ನ ತಿಳ್ಕೊಬೇಕೆ ಹೊರತು ಕೆಲವರು ಹಾಸ್ಯಾಸ್ಪದವಾಗಿ ನನ್ನ ಲಾಟರಿ ನಂಬರ್ ಹೇಳಿ, ಅಥವಾ ಜ್ಯೋತಿಷ ಆಗಿದ್ರೆ ನಿಮ್ ಜೀವನ ನಿಮಗೆ ಗೊತ್ತಿಲ್ಲ, ನೀವೇನ್ ಹೇಳ್ತೀರಾ ಅನ್ನುವಂಥದ್ದು ಏನೇನೋ ಮಾತಾಡ್ತಾರೆ. ಜ್ಯೋತಿಷಕ್ಕಿರೋ ಲಿಮಿಟೇಷನ್ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ನಾವು ದಿನನಿತ್ಯ ಮಾಡೋದ ಎಲ್ಲಾ ಕೆಲಸಗಳು ಜ್ಯೋತಿಷದಲ್ಲಿ ನಿರ್ಧಾರಗಳಾಗಿರಲ್ಲ. ಮೇಜರ್ ಇವೆಂಟ್ಗಳನ್ನ ನಾವು ಪ್ರೆಡಿಕ್ಷನ್ಸ್ ಕೊಡ್ಬೋದು, ಅದು ಕೂಡ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕಾಗತ್ತೆ, ಅಥವಾ ಹಸ್ತ ಸಾಮುದ್ರಿಕೆ ಮೂಲಕವಾಗಿ ಕೂಡ ಹೇಳ್ಬೋದು. ಸೊ ಈ ಮೂಲಕವಾಗಿ ನೋಡೋದಾದ್ರೆ ಆ ಬಹಳ ಡೀಟೇಲ್ ಆಗಿ ಜಾತಕವನ್ನು ನೋಡಿ ಹೇಳ್ಬೇಕು. ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ರಿಸರ್ಚ್ ನಡೀತಾ ಇದೆ. ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನು ಹೊಂದಾಣಿಕೆ ಮಾಡಿ ಹೇಳುವಂಥದ್ದು. ಇದು ಬಹಳ ಅಕ್ಯುರೇಟ್ ಪ್ರೆಡಿಕ್ಷನ್ಸ್ ಬರುತ್ತೆ. ಮೀನರಾಶಿಯಲ್ಲಿ ಹುಟ್ಟಿದಂತವರಿಗೆ ಈ ವಾರದಲ್ಲಿ ನಡಿಬಹುದಂತ ಘಟನೆಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಾದ್ರೆ, ಮೊದಲನೇದಾಗಿ ಚತುರ್ಥದಲ್ಲಿ ಗುರುಗ್ರಹ. ಕುಟುಂಬದ ಸೌಖ್ಯ, ಕುಟುಂಬದ ಸಂತೋಷ ಹೆಚ್ಚಾಗಿರುತ್ತೆ. ತುಂಬಾ ಆನಂದಮಯವಾದಂತಹ ಕ್ಷಣಗಳನ್ನ ಇವ್ರ ಕುಟುಂಬದ ಜೊತೆ ಕಳೆಯುವ ಸಾಧ್ಯತೆ ಈ ರಾಶಿಯವರಿಗೆ ಇದೆ. ಬಟ್ ವಕ್ರಿಯಾಗಿರುವಂತಹ ಶನಿ ರಾಶಿಯಲ್ಲಿ ಇರುವಂತದ್ದು. 7.5 ಬಗ್ಗೆ ಭಯ ಪಡೋದು ಬೇಡ ಅಂತೇಳಿ ನಾನು ಕುಂಭರಾಶಿ ಬಗ್ಗೆ ಯಾವಾಗ್ಲೇ ಹೇಳಿದ್ದೆ. 7.5 ಬಗ್ಗೆ ರಿಸರ್ಚ್ ಆಗಿದೆ. ಎಷ್ಟೋ ಜನ 7.5 ಸಂದರ್ಭದಲ್ಲಿ ಸಕ್ಸಸ್ಫುಲ್ ಆಗಿ ದೊಡ್ಡ ಮಟ್ಟಕ್ಕೆ ಏರಿದ್ದಾರೆ. ಹಾಗಾಗಿ ಬಹಳಷ್ಟು ತರದ ಕ್ರೈಟೇರಿಯಾ ಪಾಸ್ ಆಗ್ಬೇಕಿದು. ಅಂದ್ರೆ ರಾಶಿ ಒಂದೇ ಅಲ್ಲದಲೆ ಅದರಲ್ಲಿ ದಶೆಯಲ್ಲಿ ಬರಬೇಕು, ಮಾರಕನಾಗಿರ್ಬೇಕು, ಅವರಿಗೆ ಶನಿಗ್ರಹ ಮಾರಕನಾಗಿರ್ಬೇಕು. ಇವೆಲ್ಲ ಮಲ್ಟಿಪಲ್ ವೇಯಲ್ಲಿ ಶನಿಗ್ರಹ ತೊಂದರೆ ಕೊಡುವಂಥದ್ದನ್ನ ನಾವ್ ಹೇಳ್ಬೋದು. ಶನಿ ಶುಭಗ್ರಹವಾಗಿದ್ದ ಅವರಿಗೆ, ಆ ಲಗ್ನಕ್ಕೆ, ಆ ರಾಶಿಗೆ ಶುಭಗ್ರಹನಾಗಿದ್ರೆ ಹೇಗೆ ತೊಂದರೆ ಕೊಡಕ್ ಸಾಧ್ಯ? ಇದನ್ನ ಗಮನಿಸಬೇಕು. ಸುಮ್ನೆ ನಾವು ಯಾರು ಹೇಳಿದ್ರು 7.5 ತೊಂದರೆ ಆಗ್ತಿದೆ ಅಂತ ಯಾವ ಕಾರಣಕ್ಕೂ ಅನ್ಕೋಬೇಡಿ. ಅದಕ್ಕೆ ಅಂತ ಭಯ ಇದ್ರೆ ಹನುಮಾನ್ ಚಾಲಿಸವನ್ನ ಪಠನೆ ಮಾಡೋದು ಬಹಳ ಒಳ್ಳೆಯದು. ಇದು ವಕ್ರಿಯಾಗಿರುವಂತಹ ಶನಿ ಆರೋಗ್ಯದ ಸಮಸ್ಯೆ, ಬೆನ್ನು ಮೂಳೆ ಸಮಸ್ಯೆ, ಕಾಲು ನೋವಿನ ಸಮಸ್ಯೆನ ಖಂಡಿತವಾಗ್ಲು ಕೊಡ್ತಾನೆ. ಆಮೇಲೆ ಸಪ್ತಮ ಭಾವದಲ್ಲಿ ಕುಜಗ್ರಹ ಇರೋದ್ರಿಂದ ದಂಪತಿಗಳ ಮಧ್ಯೆ ಅನವಶ್ಯಕವಾಗಿರುವಂತಹ ಕಿರಿಕಿರಿ, ಅನ್ಯೋನ್ಯತೆಯನ್ನ ಹಾಳು ಮಾಡುವಂತ ಸಾಧ್ಯತೆ ಇರುತ್ತೆ ಈ ಗ್ರಹದಿಂದ. 5ನೇ ಮನೆಯಲ್ಲಿ ಶುಕ್ರ ಗ್ರಹ ಇರೋದ್ರಿಂದ ಪ್ರೀತಿಲಿ ದೂರವಾಗಿದ್ದಂಥವ್ರು ಹತ್ರ ಆಗ್ಬೋದು, ಹೊಸ ವ್ಯಕ್ತಿಗಳ ಪರಿಚಯ ಆಗ್ಬೋದು, ಹೊಸ ವ್ಯಕ್ತಿಗಳ ಅವ್ರ ಜೀವನದಲ್ಲಿ ಬರ್ಬೋದು. ಈ ಸಾಧ್ಯತೆಗಳು ಇರುತ್ತೆ. ಹೊಸ ವ್ಯಕ್ತಿಗಳ ಪರಿಚಯ, ಹೊಸ ವ್ಯಕ್ತಿಗಳಿಂದ ಸಂತೋಷ ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಆಮೇಲೆ ಇನ್ನೊಂದೇನಂತ ಅಂದ್ರೆ 6ನೇ ಮನೆ ಬಹಳ ಒಂದು ಪೀಡಿತವಾಗಿರೋದ್ರಿಂದ ಸಾಲ ಆಗುವ ಸಾಧ್ಯತೆ, ಕುಟುಂಬದಲ್ಲಿ ಕಲಹ, ಜೊತೆಯಲ್ಲಿ ಕಾನೂನಿನ ತೊಡಕುಗಳನ್ನ ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನ್ಗಳು ಅನುಭವಿಸ್ಬೇಕಾಗುತ್ತೆ ಈ ವಾರದಲ್ಲಿ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾನು ಹೇಳಿದ ರೆಮಿಡಿನ ಮಾಡ್ಕೊಳ್ತಾ ಹೋಗೋದು ಬಹಳ ಒಳ್ಳೇದು. ಸಾಲಗಳು ಆಗತ್ತೆ, ಡಿಸ್ಪ್ಯೂಟ್ ಅಂದ್ರೆ ಕಾನೂನಿನಿಂದ ಡಿಸ್ಪ್ಯೂಟ್ಗಳಲ್ಲ, ಕಿರಿಕಿರಿಗಳಲ್ಲ,
ಆ 6ನೇ ಮನೆ ಬಹಳಷ್ಟು ವಿಚಾರಗಳ ಬಗ್ಗೆ ಹೇಳುತ್ತೆ. ಷಷ್ಠಭಾವ ಯಾವಾಗಲೂ ಕೂಡ ಆ ಆ ಬಿಸ್ನೆಸ್‌ಗಳಲ್ಲಿ ಬಿಸ್ನೆಸ್ ಪಾರ್ಟ್ನರ್‌ಗಳ ಜೊತೆ ಕಿರಿಕಿರಿ ಆಗ್ಬೋದು. ಅಥವಾ ನಿಮ್ಮ ಕಾಂಪಿಟೇಟರ್‌ಗಳ ಜೊತೆ ಕಿರಿಕಿರಿ ಆಗ್ಬೋದು. ಈ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಆಮೇಲೆ ಚತುರ್ಥಾಧಿಪತಿ 6ನೇ ಮನೆಯಲ್ಲಿರೋದ್ರಿಂದ ಖಂಡಿತ ಭೂಮಿಗೆ ಸಂಬಂಧಪಟ್ಟಂತಹ ಕಾನೂನಿನ ತೊಡಕುಗಳೇ ಹೆಚ್ಚು ಅಂತ ಹೇಳ್ಬೋದು. ತಂದೆಯ ಜೊತೆ ಕೂಡ ಈ ರಾಶಿಯವರಿಗೆ ಕಿರಿಕಿರಿ ಅನುಭವಿಸುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಮಸ್ಕಾರ.